ಶುರುವಾದ ಪಕ್ಷಾಂತರ ಪರ್ವ. ಸಂಸದ ಸುಧಾಕರ್ ವಿರುದ್ಧ ಜಂಪಿಂಗ್ ಸ್ಟಾರ್ ಗುಡುಗು, ಕೆಂಡಾಮಂಡಲವಾದ ಬಿಜೆಪಿ ಮುಖಂಡರು. ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಂದ ಸ್ಥಳ ಪರಿಶೀಲನೆ. ಚಿಂತಾಮಣಿ ಸಾರ್ವಜನಿಕರಲ್ಲಿ ಶುರುವಾದ ಗುಸುಗುಸು ಚರ್ಚೆ. ಸಿಮೆಂಟ್ ಪಿಲ್ಲರ್ ಅಳವಡಿಸಿರುವ ಅರಣ್ಯ ಇಲಾಖೆ, ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. ಗ್ರಾಮದ ಬೆಂಬಲಕ್ಕೆ ನಿಂತ ಜನಪ್ರತಿನಿಧಿಗಳು. ವರ್ಷಪೂರ್ತಿ ಕಳ್ಳರ ಎಡೆಮುರಿ ಕಟ್ಟಿದ ಪೊಲೀಸರು. ನಗದು ಕಳುವಾದ ವಸ್ತುಗಳ ಪ್ರದರ್ಶನ. ಮಾಲೀಕರಿಗೆ ಹಸ್ತಾಂತರಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಸಂಸದ ಸುಧಾಕರ್ 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತಾಗ ಕಾಂಗ್ರೆಸ್ ಪಕ್ಷದ ಬಹುಪಾಲು ಮುಖಂಡರು ಬಿಜೆಪಿಗೆ ಸೇರ್ಪಡೆಗೊಂಡು ಸುಧಾಕರ್ಗೆ ಜೈ ಅಂದಿದ್ದರು. ಸುಧಾಕರ್ ಚುನಾವಣೆಯಲ್ಲಿ ಯಾವಾಗ ಸೋತ್ರೋ ಇಲ್ಲಿಂದ ಮತ್ತೆ ಕೈಪಕ್ಷಕ್ಕೆ ಜಂಪ್ ಆದ್ರು. ಇದೀಗ ಸಂಸದ ಸುಧಾಕರ್ ವಿರುದ್ಧ ಮಾತನಾಡಿದ ಮುಖಂಡನ ವಿರುದ್ಧ ಬಿಜೆಪಿಗರು ಕೆಂಡಾಕಾರಿದ್ದಾರೆ. ಮೋಸ ಮಾಡಿದ್ರು. ನಮ್ಮ ಜೊತೆಗೆ ಇದ್ದೆ ಡಾಕ್ಟ್ರು, ನಾವು ಇದೇ ಜಾಗದಾಗೆ 1 ಗಂಟೆವರೆಗೂ ಜೊತೆಯಾಗಿದ್ರೆ ಮೋಸ ಮಾಡಿದ್ರು. 2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟು ನೆಮ್ಮದಿಯಾಗಿದೆ ಅಂದ್ರೆ ನಾವು ಊಹಿಸಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದೆ ಒಂದು ಸಿದ್ಧಾಂತ ಏನಂದ್ರೆ ನಾವು ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ರಾಜಕೀಯ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪುರದಗಡ್ಡೆ ಮುನೇಗೌಡ 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಟಿಕೆಟ್ ಪ್ರದೀಪ್ ಈಶ್ವರ್ ಅವರಿಗೆ ಕೊಟ್ಟರೆ ಸೋಲು ಖಚಿತ ಎಂದು ಅರಿತು ಅಂದು ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆ ಸ್ನೇಹ ಬೆಳೆಸಿಕೊಂಡು ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆದರು. ಅಂದಿನಿಂದ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಯಲ್ಲೇ ಗುರುತಿಸಿಕೊಂಡಿದ್ದ ಮುನೇಗೌಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮುಖಂಡರ ಜೊತೆ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಹತ್ತಿರವಾಗಲು ಮೆಚ್ಚಿಸಲು ಶತ ಪ್ರಯತ್ನಗಳು ಪಡುವ ರೀತಿ ಎದ್ದು ಕಾಣ್ತಾ ಇದೆ. ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮುಂದೆ ಸಂಸದ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದರಲ್ಲದೆ ಕಳೆದ 10 ವರ್ಷಗಳ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರ ಪ್ರಭಾವ ಬಳಸಿ ಅವರನ್ನು ಜೈಲಿಗಟ್ಟಿ ತಾಲೂಕಿನಲ್ಲಿ ನೆಮ್ಮದಿ ಹಾಳು ಮಾಡಿದ್ರು ಎಂದು ವಾಗ್ದಾಳಿ ನಡೆಸಿದ್ದರು. 2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟು ನೆಮ್ಮದಿಯಾಗಿದೆ ಅಂದ್ರೆ ನಾವು ಊಹಿಸಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದೆ ನಾನು ಒಂದು 15-20 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ. ಬಹುಶಃ ಶಿವಾನಂದಣ್ಣ MLA ಆದಾಗ ನಾವು ಬಹುಶಃ ರಾಜಕೀಯವಾಗಿ ಆಚೆ ಬಂದಿರಲ್ಲ. ಇನ್ನು ಅವತ್ತ ಸ್ವಲ್ಪ ನಮಗೆ ಗೊತ್ತಿತ್ತು. ಬಹುಶಃ ಒಂದು ತಾಲೂಕಲ್ಲಿ ಒಂದು 7-8 ಜನ MLAಗಳಾಗಿದ್ರು. ಆದ್ರೆ ನಾವು ಈ ಒಂದು ಹಿಂದೆ 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನು ನಡೆದು, ಯಾವ ತರ ಇತ್ತು, ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರೆಲ್ಲ 7-8 ಜನ ಜೈಲುಗಳಲ್ಲಿ ಇದ್ದಾರೆ. ಬಹುಶಃ 25-30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪನ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಎಳಕ್ನೂರು ಜೈಲಲ್ಲಿ ಜೈಲು ವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟೊಂದು ದೇಶದ ರಾಜಕಾರಣ ನಡೀತಾ ಇತ್ತು. ಆದ್ರೆ ಇವತ್ತು ಪಾಪ ಹೇಳ್ಬೇಕಾದ್ರೆ ನಾನು ಒಂದೇ ಒಂದು ಚಿಕ್ಕ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಆಗಿದ್ದು MLA ಶಾಸಕರ ಎಲೆಕ್ಷನ್ಗೆ ನಾನು ಕಾರಣಾಂತರದಿಂದ ಆಚೆ ಹೋಗ್ಬೇಕಾಗಿತ್ತು ಕೆಲವು ಇದರಿಂದ. ಅದು ನಾನು ಶಾಸಕರಿಗೆ ನಾನು ದುಡ್ಡಿರಲ್ಲ. ಯಾಕಂದ್ರೆ ನಮ್ದೊಂದು ಸಿದ್ಧಾಂತ ಏನಂದ್ರೆ ನಾವು ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ನಿಷ್ಠೆ ಮಾಡೋದು, ಆ ಪಕ್ಷದ ಜೊತೆಯಲ್ಲಿರೋದು ಅಂತ ಒಂದು ಸಿದ್ಧಾಂತ ಇದೆ ನಮ್ಗೆ. ನಾನು 3 ತಿಂಗಳಲ್ಲಿ ನಮ್ಮೂರಲ್ಲಿ ಒಂದು ಗಲಾಟೆ ಆಯ್ತು, ಯಾವ್ದೋ ಒಂದು ಸ್ಕೂಲ್ದು ಗಲಾಟೆ ಆದಾಗ ನಮ್ಮೂರಲ್ಲಿ ಅದೇನು ದೊಡ್ಡ ಇದೆಲ್ಲ. ಆದ್ರೆ ಕಾರಣಾಂತರದಿಂದ ಅವರು ಸ್ವಲ್ಪ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ರು. ಒಂದು 2-3 ದಿವಸ ಆದ್ರೂ ನಾನು ಅದನ್ನ ಇದು ಮಾಡಿಲ್ಲ 8 ಜನ ಮೇಲೆ. ಅದರಲ್ಲಿ A1 ನಮ್ಮ ಅಣ್ಣದೇ ಮಾಡಿದ್ರು. ಶಾಸಕರು ನನಗೆ ಬೆಳಿಗ್ಗೆ ಬಹುಶಃ ಒಂದು 5:30-6 ಗಂಟೆಗೆ ಫೋನ್ ಮಾಡಿದ್ರು. ಏನೋ ಪ್ರದೀಪ್ ಈಶ್ವರ್ ಸರ್ ನನ್ನ ಫೋನ್ ಬರ್ತಾ ಇದೆ ಅಂತ. ನಾನು ಬೆಳಿಗ್ಗೆ ಒಂದು ಸ್ವಲ್ಪ ನಾನು 5:30ಗೆ ಏನೋ ಇಷ್ಟೊತ್ತಿಗೆ ಫೋನ್ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಅದನ್ನ ಇದು ಮಾಡಿ ಫೋನ್ ತಗೊಂಡಾಗ ಅಣ್ಣ ಈ ತರ 3 ಕೇಸ್ ಆಗಿದೆ, ದಯವಿಟ್ಟು ಇದ್ರೊಳಗೆ ನೀವು ರಾಜಿ ಮಾಡ್ಕೊಬೇಕು, ನಾನು ಅವ್ರ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ರು. ಅಂತ ಒಂದು ದೊಡ್ಡ ಗುಣ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ನಾನು ಅವತ್ತೇ ಅಂದ್ಕೊಂಡೆ ಈ ತಾಲೂಕಿಗೆ ಒಳ್ಳೆ ಜನರು ಬಂದಿದೆ. ಯಾಕಂದ್ರೆ ಹಿಂದೆ ಈಗ ರಾಜಕಾರಣದಲ್ಲಿ ದ್ವೇಷ
10 ವರ್ಷ ನಾವು ಯಾವ ತರ ಅನುಭವಿಸಿದ್ರಿ. ಈಗ ನಮ್ಮ ಸ್ನೇಹಿತಗಳಿಗೆ ಕೆಲವು ಅವರು ಜೈಲಿಗೆ ಹೋದ್ರು, ಎಷ್ಟೊಂದು ನಾವು ರಿಕ್ವೆಸ್ಟ್ ಮಾಡಿದ್ರು ಆಗಲಿಲ್ಲ. ಆ ತರ ಒಂದು ಇರ್ತಕ್ಕಂಥ ನಮ್ಮ ತಾಲೂಕು ಇತ್ತು. ಇವತ್ತು ನೆಮ್ಮದಿಯಾಗಿ ಈಗ ನಾವು ಯಾರಿಗೂ ಏನೋ ರಾಜಕಾರಣದಲ್ಲಿ ಸಹಾಯ ಏನೋ ಪರ್ಸನಲ್ ಆಗಿ ತಗೊಂಡೋಗಿ ನಾವು ಮನೆಗೆ ಊಟಕ್ಕೆ ಇನ್ನೊಂದಿಗೇನೋ ಹಾಕಿ ಇದು ಮಾಡೋಷ್ಟಿರಲ್ಲ. ತಾಲೂಕು ನೆಮ್ಮದಿಯಾಗಿರ್ಬೇಕಂದ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಬೇಕಾದ್ರೆ ಇವತ್ತು ತಾಲೂಕ್ ಆಫೀಸಲ್ಲಿ ಇರ್ಬೋದು. ಹಿಂದೆ ಸಬ್ ರಿಜಿಸ್ಟರ್ ಆಫೀಸ್ಗೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಭಯ ಆಗೋದು. ನಾವು ಏನೋ ಯಾರೋ ಬೇರೆಯವರ ಹೆಸರಲ್ಲಿ ಬೆನಾಮಿ ಮಾಡ್ಬೇಕಾಯ್ತು, ಆ ಒಂದು ಪರಿಸ್ಥಿತಿ ಇತ್ತು ಕೆಲವು ಮುಖಂಡರಿಗೆ. ಇವತ್ತು ನೇರವಾಗಿ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಯಾಕಂದ್ರೆ ಶಾಸಕರ ಹತ್ರ ಹೋಗಿ ದೂರ ತಗೊಂಡೋಗಿ ಹೇಳೋರು, ಶಾಸಕರು ಏನಪ್ಪಾ ಈ ತಾಲೂಕಿನಲ್ಲಿ ಯಾರೋ ಒಬ್ರು ಅಭಿವೃದ್ಧಿ ಆಗ್ತಾ ಇದಾರೆ, ಅವ್ರ ಮೇಲೆ ದ್ವೇಷ ಮಾಡೋ ಅಂತ ಒಂದು ಇದಿಲ್ಲ. ಅದೇ ಹಿಂದೆ 10 ವರ್ಷ ನಾವು ಹೇಳ್ಬೇಕಾದ್ರೆ ನಾವು ಬೆನಾಮಿಯಲ್ಲಿ ಏನೋ ರಾಜಕಾರಣ ಮಾಡ್ಬೇಕು, ಆ ತರ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಧೈರ್ಯವಾಗಿ ಒಬ್ಬ ಕಾಮನ್ ಒಬ್ಬ ಕಾರ್ಯಕರ್ತ ಧೈರ್ಯವಾಗಿ ಬಂದು ಒಂದು ಆಫೀಸಲ್ಲಿ ಕೆಲಸ ಮಾಡ್ಕೊಡ್ತಕ್ಕಂತ ಒಂದು ಬಂದಿದೆ ಇವತ್ತು. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಕಳ್ಕಳೆ ಕೇಳ್ಕೊಳ್ಳೋ ಇಷ್ಟ. ಇನ್ನ ಇವತ್ತು ಹೇಳ್ಬೇಕು, ಇನ್ನೂ ಒಂದು ಮಾತಾಡಕ್ಕೆ ಇಷ್ಟಪಡಿ. 15 ದಿವಸ ಹಿಂದೆ ಇದೆ ನಿಮ್ಮ ಬೆರೆಸಂದ್ರ ಗ್ರಾಮದಲ್ಲಿ ಒಂದು ಮೀಟಿಂಗ್ ಆಗಿದೆ, ಏನು ಮುಖಂಡರ ಮನೆಯಲ್ಲಿ. ಅಲ್ಲಿ ಒಬ್ಬ ಮುಖಂಡ ಹೇಳ್ತಾರಂತೆ ನನ್ನ ಮೇಲೆ ಒಂದು FIR ಮಾಡಿಸಿದ್ದಾರೆ ಒಂದು 20 ದಿವಸ ಹಿಂದೆ. ಇದೇ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು 4 ಸ್ಟೇಷನ್ ಇರ್ಬೋದು, ಯಾವುದೇ ಒಬ್ಬ ಅಧಿಕಾರಿ ಫೋನ್ ಮಾಡಿ ಒಂದು FIR ಮಾಡಿ ಅಂತ ಶಾಸಕರು ಯಾರಿಗೂ ಧಮಕಿ ಹಾಕೋದಾಗ್ಲಿ, ಅವ್ರಿಗೆ ಅಧಿಕಾರಿಗೆ ಹೇಳಿ ಮಾಡಲೇಬೇಕಪ್ಪ ಅಂತ ಒಂದು ಇದಿಲ್ಲ. ಅದೇ ಒಬ್ಬ ಈ ಕಾರ್ಯಕ್ರಮದಲ್ಲಿ ಹೇಳ್ತಾರಂತೆ, ನಮ್ಮ ಮುನೇಗೌಡರ ಮೇಲೆ ನಾನು ಒಬ್ಬ FIR ಮಾಡಿಸ್ಬೇಕಾದ್ರೆ ಏನೋ ಒಬ್ಬ ಹಿರಿಯ ಏನೋ ಅಧಿಕಾರಿಗಳ ಹತ್ರನಿಂದ ಪ್ರೆಷರ್ ತಂದು ನಾನು FIR ಮಾಡಿಸಿದ್ದೀನಿ ಅಂತೇಳಿ ಹೇಳ್ತಾರಂತೆ. ಇನ್ನು ಯಾವಾಗ ಸಂಸದ ಸುಧಾಕರ್ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಪುರದಗಡ್ಡೆ ಮುನೇಗೌಡರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯಿತೋ, ಇತ್ತ ಸಂಸದ ಸುಧಾಕರ್ ಬೆಂಬಲಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡ ವಿರುದ್ಧ ಸಂಸದರ ಬೆಂಬಲಿಗರು ಚಿಕ್ಕಬಳ್ಳಾಪುರ ನಗರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ನಾಯಕರ ವಿರುದ್ಧ ಮಾತನಾಡಿದ್ರೆ ಹುಷಾರು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪೆರೇಸಂದ್ರದ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನೇಗೌಡರು ನಮ್ಮ ನಾಯಕರ ಬಗ್ಗೆ, ನಮ್ಮ ಬಗ್ಗೆ ಈ ನಾಯಕವಾಗಿ ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ 13ರಿಂದ 23ವರೆಗೂ ಏನಾಗ ಅಭಿವೃದ್ಧಿ ಕೆಲಸ ಆಗಿದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ನಾಯಕರು 70 ವರ್ಷದಾಗೆ ಆಗದೆ ಇರ್ತಕ್ಕಂಥ ಅಭಿವೃದ್ಧಿ ಕೇವಲ 10 ವರ್ಷದಾಗ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ರೈತರಿಗೆ ನಮಗೆ ನೀರಾವರಿ ಬೇಕಾಗಿತ್ತು. ಬೆಂಗಳೂರು ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮೆಡಿಕಲ್ ಕಾಲೇಜನ್ನು ತಂದರು. ಅವ್ರು ರಾಜೀನಾಮೆಯನ್ನು ಕೊಟ್ಟು ಮೆಡಿಕಲ್ ಕಾಲೇಜನ್ನು ತಂದರು. ಅದ್ರ ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮವಾದಂಥ ರಸ್ತೆಗಳನ್ನು ಅಭಿವೃದ್ಧಿ ಆಗಿದೆ. ಕೋಟ್ಯಾಂತರ ರೂಪಾಯಿ ಅವ್ರು ಹೇಳ್ತಾ ಇರೋದು 280-300 ಕೋಟಿ ಅಂತಾಗ ಸುಮಾರು ನಾವು 5,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ದಿನಪೂರ್ತಿ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿಯೊಂದು ಹೋಬ್ಗಿನಾಗೂ ಉತ್ತಮವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಈಶಾ ಫೌಂಡೇಶನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರದ ಶನಿವಾರ ಭಾನುವಾರ ಬಂದರೆ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ, ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ. ನಮ್ಮ ತಾಲೂಕನ್ನು ಇಡೀ ದೇಶದಾಗ ನೋಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಇದುವರೆಗೂ ಎಷ್ಟೋ ಜನ MLA ಆದರು. ಆದರೆ ಹಿಂದೆ 10 ವರ್ಷದಾಗೆ ಹಲವಾರು ಜನ ಜೈಲು ಸೇರಿದ್ರು, ಕೇಸಿಗೆ ಹಾಕ್ಸಿದ್ರು, ಅದು ಇದು ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದಾರೆ. ಮುನೇಗೌಡರು ಅವರ ಹಿನ್ನೆಲೆ ಬಚ್ಚೇಗೌಡರು ಶಾಸಕರಾಗಿರಬೇಕಾಗಿದ್ದರೆ ಅವ್ರ ಜೊತೆನೇ ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಅವರ ಅಧಿಕಾರ ಮುಗ್ದಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಬಚ್ಚೇಗೌಡರನ್ನ ನಾನಾ ರೀತಿ ಟೀಕೆಗೂ ಮಾಡಿದ್ರು ತಾಲೂಕಾಗಿ. ಯಾವ ರೀತಿ ಅಂದರೆ ನಾನಾ ರೀತಿ ಟೀಕೆಗೂ ಮಾಡ್ದ. ಆದರೆ ನೆನ್ನೆ ಹೋಗಿ ಕಾಲು ಹಿಡ್ಕೊಂಡ್ರು. ನೆನ್ನೆ ಮತ್ತೆ ಹೋಗಿ ಬಚ್ಚೇಗೌಡರನ್ನ ಕಾಲು ಹಿಡ್ಕೊಂಡ್ರು. ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಮೇಲೆ ನಮಗೆ 23ರಲ್ಲಿ ನಮ್ಮ ಹತ್ರ ಬಂದು ನಾನು BJPಗೆ ಸೇರ್ತೀನಿ, ನನಗೇನು ಅಧಿಕಾರ ಬೇಡ, ನಮ್ಮ ಡಾಕ್ಟ್ರ್ ಸಿಕ್ಕೋದಿಲ್ಲ, ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಜೊತೆ ನಾವು ಓಡಾಡ್ಕೊಂಡಿರ್ತೀವಿ, ನನಗೆ ಅಧಿಕಾರನೇ ಬೇಡ, ನಾನು ಬೆಂಗಳೂರಿಗೆ ಯಾವುದನ್ನು ಕಾರ್ಪೊರೇಟ್ ಕೊಟ್ಟರೆ ಸಾಕು ಅಂತಕ್ಕಂಥ ಮುನಿವೆಯನ್ನು ಇಟ್ಕೊಂಡು
ನಮ್ಮ ನಾಯಕರು ಸೇರಿಸ್ಕೊಂಡಾಗ ನನ್ನ ವಿಚಾರಿಸಿದ್ರು ಏನು ಕೃಷ್ಣಮೂರ್ತಿ ಸೇರಿಸ್ಕೊಳೋದು ಅಂತ. ನಮಗೆ ಅದನ್ನ ಬುದ್ಧಿ ಗೊತ್ತಿತ್ತು, ನಾವು ಬೇಡ ಅನ್ನೋದು ಯಾಕೆ, ಕೇವಲ 1-2 ವರ್ಷದಾಗ ಅವನ ಮಟ್ಟ, ರಾಜಕಾರಣದ ಮಟ್ಟ, ಅವನ ಯೋಗ್ಯತೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಆಯ್ತಣ್ಣ ಅಂದೆ. ಆದರೆ ನಮ್ಮ BJPಗೆ ಬಂದು 2 ವರ್ಷದಾಗ ಈ ಗುಂಪುಗಾರಿಕೆಯನ್ನು ಸ್ಥಳೀಯ ಮಾಡಿದಾಗ ದಿಬ್ಬೂರು ಪಂಚಾಯತಿನಾಗೆ ನಾನು ರಾಜಕಾರಣನೇ ಮಾಡೋದೀಗ ಅಂತ ಮಾತು ಕೊಟ್ಟವನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ದ. VSSನಾಗೆ ಕಾಂಗ್ರೆಸ್ನವ್ರ ಜೊತೆ ಸೇರಿ ಮೈತ್ರಿ ಚುನಾವಣೆ ಮಾಡಿದ್ರು. ಮತ್ತು TFCMS ತಮ್ಮೆಲ್ಲರಿಗೂ ಗೊತ್ತಿದೆ TFCMS ಏನು ಮಾಡಿದ್ರು ಅಂತಕ್ಕಂಥದ್ದು. ಆಮೇಲೆ TFCMS ಮಾಡಿದಾಗ ನಾವು ನಮ್ಮ ಮುಖಂಡರಾಗ ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ನಮ್ಮ ನಾಯಕರಾಗ ಮನವಿ ಮಾಡಿದೆ. ನಮ್ಮ ನಾಯಕರು ಒಪ್ಕೊಂಡು ಆವಾಗಿಂದ TFCMSನಾಗೆ ಬಿಟ್ಟರು. ಒಬ್ಬ ಮನುಷ್ಯ ದೂರದಾಗ ನೋಡಿದ್ರೆ ಅವನ ಯೋಗ್ಯತೆ ಗೊತ್ತಾಗೋದಿಲ್ಲ. 1-2 ದಿನ ಜೊತೆಯಾಗಿದ್ರೇ ಅವರು ಗೊತ್ತಾಗಿದೆ. ಈಗ ಮೋಸ ಮಾಡಿದ್ರು. ನಮ್ಮ ಜೊತೆಗೆ ಇದ್ದೆ ಡಾಕ್ಟ್ರು, ನಾವು ಇದೇ ಜಾಗದಾಗೆ 1 ಗಂಟೆವರೆಗೂ ಜೊತೆಯಾಗಿದ್ದರೆ ಮೋಸ ಮಾಡಿದ್ರು. ನಮ್ಗೆ ಅರಿವಾಯಿತು ಇಂತಿಂಥ ಅವ್ರ ಮಟ್ಟ ಏನು ಅಂತಕ್ಕಂಥದ್ದು. DCC ಬ್ಯಾಂಕ್ ಚುನಾವಣೆಗೆ ನನಗೆ ಯಾರು TFCMS ವಿರೋಧ ಮಾಡಿದ್ರು ಅವ್ರದ್ದು ಓಟ್ ಇದ್ದರೂ ಸಹ ನಾನು ಅವ್ರ ಮತ ಕೇಳಿದೆ. ನೇರವಾದ ರಾಜಕಾರಣ ಮಾಡಿದ್ವಿ. ಸೋಗೋದು ಗೆಲ್ಲೋದು ಬೇರೆ ಪ್ರಶ್ನೆ. ನಮ್ಗೆ ಯಾರು ವಿರೋಧ ಮಾಡಿದಾರೋ ಅವ್ರನ್ನ ನಾವು ಹೋಗಿ ಓಟ್ ಕೊಡಪ್ಪ ಅಂತ ನಾವು ಅವ್ರನ್ನ ಮನವಿ ಮಾಡಿದ್ವಿ. ಅದು ನಮ್ಮ ರಾಜಕಾರಣ. ಸರ್ ಇಷ್ಟು ದಿನ ಈಗ ಅವ್ನು ಮುನೇಗೌಡ ಬಂದ ಮೇಲೆ ಗುಂಪುಗಾರಿಕೆ ಮಾಡ್ದ. ಏನ ಈಗ ಸರ್ ಈಗ ಒಂದೇ ಗುಂಪಿದೆ. ಅವನು ಹೊರಗಡೆ ಹೋದ, ಈಗ ಒಂದೇ ಗುಂಪಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹೆಸರಿನಲ್ಲಿ ನಾಯಕರನ್ನು ಮೆಚ್ಚಿಸಲು ಮುಖಂಡರು ಟಾಕ್ ವಾರ್ ಶುರುವಾಗಿದ್ದು, ಅತ್ತ ಮುನೇಗೌಡ ಟೀಕೆಗಳಿಗೆ ಇತ್ತ ಮರಳಕುಂಟೆ ಕೃಷ್ಣಮೂರ್ತಿ ತಿರುಗೇಟು ನೀಡಿದ್ದಾರೆ. ಇದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಪ್ರಚಾರದ ಗಿಮಿಕ್ಕೋ ಅಥವಾ ಪಕ್ಷದೊಳಗೆ ಸ್ಥಾನ ಭದ್ರಪಡಿಸಿಕೊಳ್ಳುವ ರಾಜಕೀಯ ಕುತಂತ್ರವೋ ಎಂಬುದು ಸಾರ್ವಜನಿಕರಲ್ಲಿ ಗುಸುಗುಸು ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳಿಂದ ವೈದ್ಯಕೀಯ ಕಾಲೇಜು ಆರಂಭಿಸಲು ಸಿದ್ಧತೆಗಳು ನಡೆದಿದೆ ಎಂಬ ಚರ್ಚೆ ನಗರದ ನಾಗರಿಕರಲ್ಲಿ ದಟ್ಟವಾಗಿ ವ್ಯಾಪಿಸಿದೆ. ಇದಕ್ಕೆ ಇಂಬು ಕೊಡುವಂತೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸ್ಥಳ ಪರಿಶೀಲನೆ ನಡೆಸಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಚಿಂತಾಮಣಿ ನಗರದಲ್ಲಿ ವೈದ್ಯಕೀಯ ಕಾಲೇಜು ಹಾಗೂ ನರ್ಸಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕೆಂಬ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರ ಚಿಂತನೆಯ ಹಿನ್ನೆಲೆಯಲ್ಲಿ ಹಾಗೂ ಅವರ ಮನವಿಯಂತೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಶ್ರೀಗಳು ತಾಲೂಕಿನ ದೊಡ್ಡಹಳ್ಳಿ, ಕಾವಲಗಾನಹಳ್ಳಿ ಮತ್ತಿತರ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಸರಿಸುಮಾರು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿ ಸಾಧಕ ಬಾಧಕಗಳ ಕುರಿತು ಹಾಗೂ ಬೇಕಾದ ಮೂಲಭೂತ ಸೌಕರ್ಯಗಳು ಕುರಿತು ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಇತ್ತೀಚೆಗೆ ಸಚಿವ ಡಾ ಎಂಸಿ ಸುಧಾಕರ್ ಈ ಕುರಿತು ಪ್ರಸ್ತಾಪಿಸಿ ನಗರದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜು ಸ್ಥಾಪಿಸಲು ಚಿಂತನೆ ನಡೆದಿದೆ. 10 ರಿಂದ 15 ಎಕರೆ ಸ್ಥಳ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. 50 ರಿಂದ 60 ಕೋಟಿ ವೆಚ್ಚದಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಕ್ರಿಟಿಕಲ್ ಕೇರ್ ಆಸ್ಪತ್ರೆಯನ್ನ ಕಾರ್ಪೊರೇಟ್ ಶೈಲಿಯಲ್ಲಿ ಆಧುನೀಕರಿಸಲಾಗುತ್ತಿದೆ. ಮೇಲ್ದರ್ಜೆಗೇರಿಸಿರುವ ಆಸ್ಪತ್ರೆಗಳ ನಿರ್ವಹಣೆ ಮಾಡುವುದು ಮುಖ್ಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ತೆರೆಯಲಾಗುವುದು. ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು. ಸರ್ಕಾರಿ ವ್ಯವಸ್ಥೆಯಲ್ಲಿ ಉತ್ತಮ ನಿರ್ವಹಣೆ ಕಷ್ಟಕರವಾಗಿದೆ. ನಿರ್ವಹಣೆ ಮಾಡದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ, ಸಾರ್ವಜನಿಕರಿಗೂ ಉಪಯೋಗವಾಗುವುದಿಲ್ಲವೆಂದಿದ್ರು. ಆಸ್ಪತ್ರೆಯ ಸಂಕೀರ್ಣವನ್ನ ಆಧುನಿಕ ರೀತಿಯಲ್ಲಿ ಉಳಿಸಬೇಕು ಎನ್ನುವ ಉದ್ದೇಶದಿಂದ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಚಿಂತಿಸಿ ಪ್ರಯತ್ನ ನಡೆಸುತ್ತಿದ್ದೇನೆ. ವೈದ್ಯಕೀಯ ಕಾಲೇಜನ್ನ ಸ್ಥಾಪಿಸಿದ್ರೆ ಬಳಕೆಗಾಗಿ ಸರ್ಕಾರಿ ಆಸ್ಪತ್ರೆಯನ್ನ ನೀಡಲಾಗುವುದು. ಈಗಾಗಲೇ 2 ರಿಂದ 3 ಸಂಸ್ಥೆಗಳೊಂದಿಗೆ ಮಾತುಕತೆ ನಡೆದಿದೆ. ಬೆಳಗಾವಿ ಅಧಿವೇಶನ ಸಮಯದಲ್ಲಿ ವೈದ್ಯಕೀಯ ಸಚಿವ ಜತೆ ಚರ್ಚೆ ನಡೆಸಲಾಗಿದೆ. ಶೀಘ್ರದಲ್ಲೇ ಕಾಲೇಜು ಸ್ಥಾಪನೆಗೆ ಸಿದ್ಧತೆ ಪ್ರಾರಂಭವಾಗುತ್ತದೆ ಎಂದು ಹೇಳಿದ್ದಾರೆ.
शक्कर ज़्यादा है क्या? क्या काम करते तुम्हें? ऑटो चलाते। कब से है अस्पताल में? 3 रोज से। अच्छा देख रहे हैं? ಇದಾದ ನಂತರ ಪೂಜ್ಯ ನಿರ್ಮಲಾನಂದ ಶ್ರೀಗಳು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದರು. ಆಸ್ಪತ್ರೆಯ ಸೌಲಭ್ಯಗಳನ್ನು ಪರಿಶೀಲಿಸಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಲ್ಲದೆ ನಿರ್ಮಾಣ ಹಂತದಲ್ಲಿ ಇರುವಂತಹ ಹಾಸಿಗೆಗಳ ತುರ್ತು ನಿಗಾ ಘಟಕ ಇನ್ನಿತರ ಕಾಮಗಾರಿಗಳ ವೀಕ್ಷಣೆ ನಡೆಸಿದರು. ಅವರಿಗೆ ಅಗತ್ಯ ಮಾಹಿತಿಯನ್ನ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಒದಗಿಸಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅರಣ್ಯ ಇಲಾಖೆಯು ಅರಣ್ಯ ಗಡಿ ಗುರುತಿಸಿ ಸಿಮೆಂಟ್ ಪಿಲ್ಲರ್ ಅಳವಡಿಸುತ್ತಿರುವ ಕ್ರಮ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ರೈತರು ಹಾಗೂ ಗ್ರಾಮಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಈ ವಿಚಾರವಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅವರ ಬೆಂಬಲಕ್ಕೆ ಜನಪ್ರತಿನಿಧಿಗಳು ಧಾವಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅರಣ್ಯ ಇಲಾಖೆಯ ವತಿಯಿಂದ ಗಡಿ ಗುರುತು ಮಾಡಿ ಸರ್ವೆ ಪಿಲ್ಲರ್ ಹಾಕುವ ಕಾರ್ಯ ನಡೆಯುತ್ತಿದೆ. ನಿನ್ನೆ ಶ್ರೀನಿವಾಸಪುರ ಅರಣ್ಯ ಇಲಾಖೆಯ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ತಾಲೂಕಿನ ಕಸಬಾ ಹೋಬಳಿಯ ಶಿವಪುರ ಗ್ರಾಮದಲ್ಲಿ ಪಿಲ್ಲರ್ ಅಳವಡಿಸಿರುವುದನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದರು. ಈ ಬಗ್ಗೆ ಸಂಸದರಿಗೆ ಹಾಗೂ ಶಾಸಕರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಶಿವಪುರ ಗ್ರಾಮಕ್ಕೆ ಕೋಲಾರದ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಭೇಟಿ ನೀಡಿದರು. ಸ್ಥಳದಲ್ಲಿದ್ದ ಪಿಲ್ಲರ್ಗಳನ್ನು ವೀಕ್ಷಿಸಿ ಗ್ರಾಮಸ್ಥರ ಅಹವಾಲು ಆಲಿಸಿದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಕ್ಷಣವೇ ಡಿಎಫ್ಒ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಯಾವ ಕಾರಣಕ್ಕೆ ಪಿಲ್ಲರ್ ಹಾಕುತ್ತಿದ್ದೀರಿ? ರೈತರ ಹಾಗೂ ಗ್ರಾಮಗಳ ತಂಟೆಗೆ ಬಂದ್ರೆ ನಾವು ಸುಮ್ಮನಿರುವುದಿಲ್ಲ. ಎಸ್ಐಟಿ ವರದಿ ಬಂದು ಅಂತಿಮ ತೀರ್ಮಾನವಾಗುವವರೆಗೂ ರೈತರಿಗೆ ತೊಂದರೆ ನೀಡಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. డిఎఫ్ఓ చెప్పింది ఇప్పుడు డిఎఫ్ఓ అంటే డిస్ట్రిక్ట్ ఫారెస్ట్ ఆఫీసర్ ఆయమ్మ డిస్ట్రిక్ట్ కి ఈ డిపార్ట్మెంట్ ఫారెస్ట్ డిపార్ట్మెంట్ కి పెద్ద ఆయమ్మ చెప్పింది మీరంతా ఈనిండాలి ఇప్పుడు మళ్ళా ఇప్పుడు మన ఎంపీ వాళ్ళు అర్థం చేసుకోండి ఆ సబ్జెక్ట్ మీకు ఇప్పుడు మీకు యావదే సందర్భంలో మీకు అటువంటి పరిస్థితి వస్తే మేము కన్నుల్లో చూసుకోవడానికి అయ్యలేదు. మీకు ఏమి రక్షణ కావాలో 100% కూడా 100% చేస్తాం. నేను కానీ నా ఎంపీ కానీ ఎవరున్నా మా పార్టీ అంతా కూడా కానీ మేమంతా కూడాను టోటల్ 100% మీ పరంగా ఉంటాము. ఏం దాంట్లో రెండో మాటే లేదు. వాళ్ళు వచ్చి సర్వే కూడా చేసేదానికి చేయకుండా చేస్తాను. సర్వే కూడా చేయొద్దు అని చెప్తాను. తమాష కాదు, ఇవంతా అవసరంలే. సర్వే ఎందుకు చేయాల?
ಇದೇ ವೇಳೆ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ, ನಾವು ಇರುವುದೇ ನಿಮ್ಮ ಸೇವೆ ಮಾಡಲು. ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಮಾತುಕತೆ ನಡೆಸುತ್ತೇವೆ. ನಮಗೆ ತಿಳಿಯದಂತೆ ಏನಾದರೂ ಅಹಿತಕರ ವಿದ್ಯಮಾನಗಳು ನಡೆದರೆ ನಾವೇ ಖುದ್ದಾಗಿ ಸ್ಥಳಕ್ಕೆ ಬಂದು ನಿಮ್ಮ ಪರವಾಗಿ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ఇప్పటి వరకు ఏమి మన సంబంధానికి మన వెంకటరెడ్డి అన్న చెప్పినారు, మీకే ఏమి తొందర రాకుండా వచ్చే చూసే జవాబారి మీది. నాదన్నా కానీ అన్నదన్నా కానీ నాయన సంబంధ కానీ మా లీడర్లు ఏం జేడీఎస్ పార్టీ లీడర్లు ఏముండమా, మా జోట్ల వేరే పార్టీ వాళ్ళు వచ్చి నిలుచుకుంటారు. రైతులు అనే పార్టీ ఏదన్నా ఎవరిదైనా ఇల్లు పోతుంది అనే వాటికి వచ్చి నిలుచుకుంటారు. దాన్ని ఏమి ఇది చేసుకునే పోదండ. మీ జొట్ల మేము ఉంటాము. ఇప్పుడు తానే డీసీఎఫ్ జొట్ల అన్నోళ్ళు మాట్లాడినారు, నేను మాట్లాడినాను, పోలీసు వాళ్ళ జొట్లను మాట్లాడి ఏమి కేసులు వేసిండ్రో ఆ కేసులు దాన్ని ఏమి అరెస్ట్ చేయకుండా దాన్ని బీరు పోటీ ఏమని నేను మాట్లాడినాను, అన్నోళ్ళు మాట్లాడినారు. మీరు ఏమి దిగులు పడకుండా మీ పాటికి మీరు మీ పనులు చేసుకొని ఉండండి. వాళ్ళు ఏమైనా తిరగా ఇటుకు వస్తే మాకు చెప్పండి, మేము వస్తాం. ఇటుకి మేమే వస్తామో వాళ్ళు మేము మాట్లాడి వాళ్ళని ఇటు ఇంకా ఖాళీ చేసే జవాబారి మాది. అంతేమన్నా? ಈ ಭೇಟಿಯಿಂದಾಗಿ ಆತಂಕದಲ್ಲಿ ಇದ್ದ ಶಿವಪುರ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಅರಣ್ಯ ಇಲಾಖೆಯ ಮುಂದಿನ ನಡೆ ಏನು ಎಂಬುದು ಕುತೂಹಲ ಮೂಡಿಸಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ, 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ? ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಅಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಅದೊಂದು ಗಡಿ ಭಾಗದ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು, ಕಳ್ಳತನದ ಪ್ರಕರಣಗಳು ದಾಖಲಾಗುತ್ತಲೇ ಇರ್ತವೆ. ಆದರೆ ಕೈಕಟ್ಟಿ ಕೂರದ ಪೊಲೀಸರು ವರ್ಷಾಂತ್ಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಪೈಕಿ 60%ರಷ್ಟಕ್ಕೂ ಹೆಚ್ಚು ಪ್ರಕರಣಗಳನ್ನು ಭೇದಿಸಿ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಹೀಗೆ ಜೋಡಿಸಿಟ್ಟಿರುವ ಲಕ್ಷಾಂತರ ರೂಪಾಯಿಗಳ ಗರಿಗರಿ ನೋಟು, ಇನ್ನು ಕಣ್ಕುಕ್ಕಿಸುವಂತೆ ಥರಾವರಿ ಡಿಸೈನ್ಗಳ ಬೆಳ್ಳಿ ಬಂಗಾರದ ಒಡವೆಗಳು, ಸಾಲದು ಅಂಥ ಮಾದಕ ವಸ್ತು ಗಾಂಜಾ, ವಾಹನ, ಶ್ರೀಗಂಧ ಎಲ್ಲವೂ ಒಂದೇ ಕಡೆ ಇಟ್ಟು 2025ನೇ ವರ್ಷದಲ್ಲಿ ನಡೆದ ಕಳ್ಳತನ, ದರೋಡೆ ಇನ್ನಿತರ ಪ್ರಕರಣಗಳಲ್ಲಿ FIR ದಾಖಲಾಗಿರುವ ಪ್ರಕರಣಗಳನ್ನು ಭೇದಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು SP ಕಚೇರಿ ಆವರಣದಲ್ಲಿ ವರ್ಷದಲ್ಲಿ ನಡೆದ ಪ್ರಕರಣಗಳನ್ನು ಭೇದಿಸಿ ರಿಕವರಿ ಮಾಡಿದ ಲಕ್ಷ ಹಣ, ಚಿನ್ನ, ಬೆಳ್ಳಿ, ಗಾಂಜಾ, ವಾಹನಗಳು, ಶ್ರೀಗಂಧವನ್ನು ಪ್ರದರ್ಶನ ಮಾಡಲಾಯಿತು. 2025ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 462 ಕಳ್ಳತನ ಪ್ರಕರಣಗಳು ದಾಖಲಾಗಿ ಒಟ್ಟು 6 ಕೋಟಿ ರೂಪಾಯಿಗಳಷ್ಟು ಕಳ್ಳತನ ಆಗಿತ್ತು. ಅದರಲ್ಲಿ ಪೊಲೀಸ್ ಇಲಾಖೆ 252 ಕೇಸ್ಗಳನ್ನು ಪತ್ತೆ ಹಚ್ಚಿ 2.5 ಕೋಟಿಯಷ್ಟು ಹಣವನ್ನು, ಬೆಳ್ಳಿ, ಬಂಗಾರ, ವಾಹನಗಳನ್ನು ರಿಕವರಿ ಮಾಡಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕುಗಳ ಪೊಲೀಸ್ ಠಾಣೆಗಳಿಂದ ಕಳ್ಳತನ ಮಾಡಿ ಭೇದಿಸಿ ರಿಕವರಿ ಮಾಡಿದ ಮಾಲುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಎಸ್ಪಿ ಕಚೇರಿ ಆವರಣದಲ್ಲಿ ಪ್ರದರ್ಶನಕ್ಕೆ ಇಟ್ಟು ಮಾಲೀಕರಿಗೆ ಹಸ್ತಾಂತರ ಮಾಡಿದರು. ಇನ್ನು ವರ್ಷದಲ್ಲಿ ನಡೆದ ಕಳ್ಳತನ ಪ್ರಕರಣಗಳ ಬಗ್ಗೆ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ಹಂಚಿಕೊಂಡರು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ಇಲಾಖೆದು ಬೇರೆ ಬೇರೆ ಕೇಸಸಲ್ಲಿ ಏನೇನು ರಿಕವರಿ ವಗೇರೆ ಆಗಿದೆ ಪ್ರತಿ ಸ್ಟೇಷನ್ ವೈಸ್ ಇವತ್ತು ನಾವು ಒಂದು ಪ್ರಾಪರ್ಟಿ ಪರೇಡ್ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಈ ಪ್ರಾಪರ್ಟಿ ಯಾರ್ದು ಇದೆ ಪಬ್ಲಿಕ್ಗೆ ಕೂಡ ಕರೆದಿದ್ದೀವಿ. ಸೊ ಈ ವರ್ಷ ಸುಮಾರು ಕಳ್ಳತನ ಕೇಸಸ್ ಆಗಿದೆ ಮತ್ತು ಈ ಥರದ್ದು ಕೇಸಸ್ ಕೂಡ ಅಂದರೆ ಮೋಸ ಆಗ್ತದೆ ಇನ್ ದ ಸೆನ್ಸ್ ಕಿ ಟ್ರ್ಯಾಕ್ಟರ್ ಫೈನಾನ್ಸ್ ಮಾಡಿ ಕೊಡ್ತಾರೆ, ಆ ಥರ ಒಂದು ಸುಮಾರು ಚೀಟಿಂಗ್ ಕೇಸಸ್ ಆಗಿದೆ. ಗೋಲ್ಡ್ ಬದಲಾಗಿ ಬೇರೆ ಫೇಕ್ ಗೋಲ್ಡ್ ಕೊಡ್ತಾರೆ, ಆ ವಿಚಾರ ಬಗ್ಗೆ ಕೇಸಸ್ ಆಗಿದೆ. ಅಟೆನ್ಷನ್ ಡೈವರ್ಜನ್ದು ಕೇಸಸ್ ಆಗಿದೆ, ಅದು ಎಲ್ಲ ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಮನೆ ಕಳ್ಳತನ, ಟೆಂಪಲ್ ಕಳ್ಳತನ, ದರೋಡೆ, ರಾಬರಿ ಅದು ಎಲ್ಲ ಕೇಸಸಲ್ಲಿ ರಿಕವರಿ ಮಾಡಿದ್ದೀವಿ. ನಾವು ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿಕೊಂಡು ನಮ್ಮ ಪೂರ್ತಿ ಡಿಸ್ಟಿಕ್ ಆಫೀಸರ್ಸ್ ಮತ್ತು ಸ್ಟಾಫ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಸುಮಾರು ಕೇಸಸಲ್ಲಿ ಈ ವರ್ಷ ರಿಕವರಿ ಮಾಡಿದ್ದಾರೆ. ಈಗೋಸ್ಕರ ನಾವು ಸಿನ್ಸ್ ಇಯರ್ ಎಂಡ್ ಆಗ್ತಾ ಇದೆ, ಸೊ ಪಬ್ಲಿಕ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸುಮಾರು ಕೇಸಸಲ್ಲಿ ನಾವು ಓನ್ಲಿ ಫೋಟೋಸ್ ಹಾಕಿದ್ದೀವಿ. ಅದು ಕಾರಣ ಏನಿದೆ ಕಿ ಪ್ರಾಪರ್ಟಿ ಆಲ್ರೆಡಿ ರಿಲೀಸ್ ಆಗಿದೆ ಕೋರ್ಟಿಂದ. ಕೇಸಲ್ಲಿ ಪ್ರಾಪರ್ಟಿ ರಿಕವರಿ ಆಗುತ್ತೆ, ಆಮೇಲೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಸುಮಾರು ಜನಗೆ. ಸೊ ಆ ಕೇಸಸ್ದು ನಾವು ಫೋಟೋಸ್ ಹಾಕಿದ್ದೀವಿ. ಬೇರೆ ಯಾವ ಕೇಸಸಲ್ಲಿ ಈಗ ಪ್ರಾಪರ್ಟಿ ಪೆಂಡಿಂಗ್ ಇದೆ ನಮ್ಮ ಹತ್ರ, ಕೋರ್ಟಿಂದ ಆರ್ಡರ್ ಆಗಲ್ಲ ವಾಪಸ್ ಕೊಡೋಕ್ಕೆ, ಆ ಪ್ರಾಪರ್ಟಿ ಈಗ ನಮ್ಮ ಹತ್ರ ಇದೆ, ಅದನ್ನು ಕೂಡ ನಾವು ಆದಷ್ಟು ಬೇಗ ಕೋರ್ಟಿಂದ ಪರ್ಮಿಷನ್ ತಗೊಂಡು ಪಬ್ಲಿಕ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇವತ್ತು ನಾವು 5 ಟ್ರ್ಯಾಕ್ಟರ್ಸ್, 1 ಆಟೋ, ಬೈಕ್ ವಗೇರೆ ಕೂಡ ಸುಮಾರು ಬೈಕ್ ವಗೇರೆ ಆಲ್ರೆಡಿ ಹೋಗಿದೆ, ಅದನ್ನು ನಾವು ಪತ್ತೆ ಮಾಡಿದ್ದೀವಿ. ಈ ವರ್ಷ ನಮ್ಮ ಡಿಸ್ಟಿಕಲ್ಲಿ 462 ಪ್ರಾಪರ್ಟಿ ಅಫೆನ್ಸಸ್ ಕೇಸಸ್ ಆಯಿತು. 462 ಪ್ರಾಪರ್ಟಿ ಅಫೆನ್ಸಸ್ ಕೇಸಸಲ್ಲಿ 254 ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ. ದಟ್ ಮೀನ್ಸ್ ಅರೌಂಡ್ 55% ಕೇಸಸಲ್ಲಿ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದು ನಮ್ಮ ಪ್ರಕಾರ ನಾವು ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಆಗಿ ಇದು ರಿವ್ಯೂ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು, ಅರೌಂಡ್ 33% ಇತ್ತು. ಈ ವರ್ಷ ನಮ್ಮ ಎಲ್ಲ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅರೌಂಡ್ 55% ಕೇಸ್ ಡಿಟೆಕ್ಷನ್ ಪ್ರಾಪರ್ಟಿ ಅಫೆನ್ಸಸ್ದು ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ಮಾಡಿದ್ದಾರೆ. ಅರೌಂಡ್ 6 ಕೋಟಿದು ಕೇಸಸ್ ಆಯಿತು ಬೇರೆ ಬೇರೆ ಥರದ್ದು. ಔಟ್ ಆಫ್ ದ್ಯಾಟ್ ನಾವು 2.5 ಕೋಟಿ ಅರೌಂಡ್ ರಿಕವರಿ ಮಾಡಿದ್ದೀವಿ. ಔಟ್ ಆಫ್ ದ್ಯಾಟ್ ಆಲ್ರೆಡಿ 1,70,00,000 ರಿಕವರಿ ಆಲ್ರೆಡಿ ನಾವು ಮಾಡಿ ಪಬ್ಲಿಕ್ಗೆ ಕೂಡ ವಾಪಸ್ ಕೊಟ್ಟಿದ್ದೀವಿ ಆಲ್ರೆಡಿ ಪ್ರಾಪರ್ಟಿ. ಬಾಕಿ ಪ್ರಾಪರ್ಟಿ ಏನು ಪೆಂಡಿಂಗ್ ಇದೆ ಆ ಪ್ರಾಪರ್ಟಿಗೆ ಕೂಡ ನಾವು ಬೇಗ ಕೋರ್ಟಿಂದ ಆರ್ಡರ್ ತಗೊಂಡು ಅವ್ರಿಗೆ ವಾಪಸ್ ಕೊಡ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿರುವ ಕಳ್ಳತನ ಪ್ರಕರಣಗಳಿಂದ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಯಾಗಿತ್ತು. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳನ್ನು ಬೆನ್ನತ್ತಿದ್ದ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ರು. ಇನ್ನು ಈ ವರ್ಷದಲ್ಲಿ 462 ಕಳ್ಳತನ ಪ್ರಕರಣಗಳಲ್ಲಿ 252 ಪ್ರಕರಣಗಳನ್ನು ಭೇದಿಸಿ ಕದ್ದ ಮಾಲನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ನಿಖಿತಾ ಅಂತ ಅವ್ರ ಸೊಸೆ, ಅವರು ಆರೋಗ್ಯ ನಮ್ಮ ಮಾವನವರಿಗೆ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ತೋರ್ಸಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ರು. ಅದಾದ ನಂತರ ಇನ್ನೊಂದು 2 ಡೇಸಿಗೆ ಬರಬೇಕಿತ್ತು. ಸಂಕ್ರಾಂತಿ ದಿನ ನೈಟೇನೆ ಈ ಇನ್ಸಿಡೆಂಟ್ ನಡೆದಿತ್ತು. ಸೊ ಕಳ್ತನ ಆಗಿತ್ತು ಮನೇಲಿ. ಸೊ ಆಲ್ಮೋಸ್ಟ್ ಗೋಲ್ಡು ಸಿಲ್ವರ್ ಎಲ್ಲಾನು ಇತ್ತು, ಕ್ಯಾಶ್ ಇತ್ತು, ಡಾಲರ್ಸ್ ಇತ್ತು. ಸೊ ಎಲ್ಲ ಒಂದು ಕ್ಯಾಶ್ ಅಂತೂ ಏನೂ ರಿಕವರ್ ಆಗಿಲ್ಲ. ಸೊ ಗೋಲ್ಡು ಮತ್ತು ಸಿಲ್ವರ್ ರಿಕವರ್ ಆಗಿದೆ. ಗೋಲ್ಡ್ ಎಲ್ಲ ಒಂದು 80% ರಿಕವರ್ ಆಗಿದೆ. ಸೊ ಸಿಲ್ವರ್ ಆಲ್ಮೋಸ್ಟ್ ಬಂದಿದೆ. ಸೊ ಆಕ್ಚುಲಿ ಪೊಲೀಸ್ ಅವರು ತುಂಬಾ ಚೆನ್ನಾಗಿ ಕೇಸ್ ಅಟೆಂಡ್ ಮಾಡಿದ್ರು, ತುಂಬಾ ಫಾಸ್ಟ್ ಆಗಿ ಕೂಡ ರಿಕವರಿ ಮಾಡ್ಕೊಂಡಿದ್ದಾರೆ. ಸೊ ವಿ ವುಡ್ ಲೈಕ್ ಟು ಸೇ ದೆಮ್ ಹಾರ್ಟ್ಫುಲ್ ಥ್ಯಾಂಕ್ಸ್. ಇತ್ತು ನೆಕ್ಲೆಸು, ಬ್ರೇಸ್ಲೆಟ್ಸು, ರಿಂಗು, ಬ್ಯಾಂಗಲ್ಸು ಇತ್ತು. ಪೊಲೀಸರು ಕೂಡ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು, ತುಂಬಾ ಚೆನ್ನಾಗಿ ಟ್ರೇಸ್ ಮಾಡಿದ್ರು ಕಳ್ಳನನ್ನು. ಸೊ ಲೈಕ್ ವಿ ವರ್ ಸರ್ಪ್ರೈಸ್ಡ್. ಅವರು ಐಡೆಂಟಿಫೈ ಮಾಡಿದ್ದು ಇಷ್ಟು ಬೇಗ ರಿಕವರ್ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ ನಾವು. ಬಟ್ ದೇ ಹ್ಯಾವ್ ಡನ್ ವೆರಿ ಗುಡ್ ಜಾಬ್.
ಸೊ ವಿ ವುಡ್ ಲೈಕ್ ಟು ಅಪ್ರಿಷಿಯೇಟ್ ನಿಖಿತಾ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 2 ವರ್ಷಕ್ಕಿಂತ ಈ ವರ್ಷ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗಿದ್ದು ಅದನ್ನು ಭೇದಿಸುವಲ್ಲಿಯೂ ಸಹ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿರ್ದೇಶನದಂತೆ ಜನವರಿ 4ರಂದು ಗುಡಿಬಂಡೆ ಪಟ್ಟಣದಲ್ಲಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ಹರಿನಾಥ್ ರೆಡ್ಡಿ ತಿಳಿಸಿದರು. ಏನಿಲ್ಲ, ನಾವು ಜನರ ಸುರಕ್ಷತೆಯ ಮೇರೆಗೆ ಇವತ್ತೆಲ್ಲ ನಾನು ಆರ್ಡರ್ ಕೊಟ್ಟು 15-20 ದಿವಸ ಆಗಿದೆ. ನಾವು ಯಾರನ್ನೂ ಕೊಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಕೊಡಲಿ, ಎಲ್ಲ ಸಮಾಜ ಸೇವೆ ಮಾಡಲಿ, ಜನತೆ ಆರಾಮಾಗಿ ಎಷ್ಟು ಏನು ಸಮಾಜ ಸೇವೆ ಮಾಡಿದ್ರೆ ನಾವು ಬೇಡ ಅನ್ನೋಕ್ಕೆ ನಾವ್ಯಾರು ಇರಲಿ. ಅವರು ಕೊಡಲಿ, ಅವರು ನಮ್ಮವರೇ ತಾನೆ, ಅವರು ಏನು ಬೇರೆ ಪಕ್ಷದ ಹೆಸರು ಇಟ್ಕೊಂಡು ಮಾಡ್ತಾ ಇಲ್ಲ. ಗುಡಿಬಂಡೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ನೀಡುವ ಕಾರ್ಯಕ್ರಮಕ್ಕೆ ಜನವರಿ 4ರಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತಿದ್ದು ತಾಲೂಕಿನ ಎಲ್ಲಾ ಮುಖಂಡರು ಆಗಮಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಪೊಲೀಸ್ ಇಲಾಖೆ ಸೂಚನೆಯಂತೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಚಾಲನೆ ಮಾಡಬೇಕು. ಇನ್ನು ಈಗಾಗಲೇ ಸಹಕಾರ ಕ್ಷೇತ್ರದ ಚುನಾವಣೆಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಜಯ ಗಳಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಬರುವ ಕೆಎಂಎಫ್ ಚುನಾವಣೆಯಲ್ಲೂ ಸಹ ನಮ್ಮ ಎನ್ಡಿಎ ಅಭ್ಯರ್ಥಿಗಳನ್ನ ಗೆಲ್ಲಿಸುತ್ತೇವೆ ಎಂದರು. ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಏನಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಅಂತ ಒಂದು ಆರ್ಡರ್ ಮಾಡಿದ್ರು. ಅದು ಆ ಆರ್ಡರ್ ಒಳ್ಳೆಯದೇ, ಜನ ಎಲ್ಲ ಒಂದು ಸುರಕ್ಷತೆ ಕಾರ್ಯಕ್ರಮ ಅದು ಹಮ್ಮಿಕೊಂಡಿದ್ದು, ಅವ್ರು ಆರ್ಡರ್ ಮಾಡೋದು ಒಳ್ಳೆಯದೇ. ಅದಕ್ಕೋಸ್ಕರ ಆ ಸುರಕ್ಷತೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ನಾವು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾನ್ಯ ಸಂಸದರು ಒಂದು ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು ಮೊದಲನೇದಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಅದಾದ ಮೇಲೆ ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ದಿನಕ್ಕೆ 2 ಪಂಚಾಯಿತಿಯಂತೆ ಬಾಗೇಪಲ್ಲಿ ಕ್ಷೇತ್ರ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಎಲ್ಲ ಎಷ್ಟು ಪಂಚಾಯಿತಿ ಬರ್ತದೋ ಅದು ಮತ್ತು ವಾರ್ಡ್ ವೈಸು ಎಲ್ಲ ಈ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲಾನ್ ಪ್ರಕಾರ ನಾವು ನಮ್ಮ ಮುಖಂಡರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಿಂಗೆ ಮುನ್ನಡೆಸ್ತೀವಿ. ಈಗ ಸಂಸದರ ಜೊತೆಗೆ ವಿಶೇಷವಾಗಿ ಬೇರೆ ಆಹ್ವಾನಿತರು ಯಾರು ಇರ್ತಾರ? ಸಂಸದರ ಜೊತೆಗೆ ನಮ್ಮ ಕೇಶವರೆಡ್ಡಿಯನ್ನವರು ಇರ್ತಾರೆ, ನಮ್ಮ ನಾಯಕರಾದಂಥ ಕೋನಪರೆಡ್ಡಿಯನ್ನವರು ಇರ್ತಾರೆ, ಮತ್ತು ತಾಲೂಕಿನ ಎಲ್ಲ ಮುಖಂಡರು ಇರ್ತಾರೆ. ತಾಲೂಕಿನ ಎಲ್ಲ ಎನ್ಡಿಎ ಮುಖಂಡರು ಎಲ್ಲ ಇರ್ತಾರೆ. ಈಗ ಅವರು ಯಾವ ಥರ ಸೂಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅವರು ಅದು ದೊಡ್ಡ ಮಟ್ಟದಲ್ಲಿ ಇರ್ತದೆ. ನಾವು ಅದು ಹೇಳುವಷ್ಟು ಅವಶ್ಯಕತೆಯೂ ಇಲ್ಲ, ನಾವು ಹೇಳೋಕ್ಕೂ ಆಗಲ್ಲ. ನಿಲ್ಲಂತೂ ಗೆಲ್ತೀವಿ, ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ತೀವಿ ಅಂತ ಒಂದು ಮನೋಭಾವನೆ ಇದೆ, ಜನರ ಸ್ಪಂದನೆ ಇದೆ, ನಮ್ಮ ಅಪ್ಪ ಅವರ ಆಶೀರ್ವಾದ ಇದೆ, ನಮ್ಮ ಸಂಸದರ ಆಶೀರ್ವಾದ ಇದೆ. ಅವರ ಆಶೀರ್ವಾದ ಇದ್ರೆ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೇಶವರೆಡ್ಡಿ, ಮುಖಂಡರಾದ ಮಂಜುನಾಥ್ ರೆಡ್ಡಿ, ನಾಗರಾಜ ರೆಡ್ಡಿ, ಶಿವಣ್ಣ ಸೇರಿದಂತೆ ಇತರರು ಇದ್ದರು. ಎನ್ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC और DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೋನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ.
ಇದು ಬಯಲುಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಈ ಥರದ್ದು. ಆಲ್ಮೋಸ್ಟ್ ಆಲ್ ಈಗ 6 years ಆಯ್ತು ನಾನು ಯೂಸ್ ಮಾಡೋಕ್ಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾಂಡಿ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್.
ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಶಿಕ್ಷಣ ಎಂಬುದು ಮಕ್ಕಳ ಭವಿಷ್ಯಕ್ಕೆ ಆಸ್ತಿಯಾಗಿರುವ ಹಿನ್ನೆಲೆ ಪಾಲಕರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಸುವ ಕೆಲಸ ಮಾಡಬೇಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಸರ್ಕಾರಿ ಬಾಲಕರ ಹಿರಿಯ ಮಾದರಿ ಶಾಲೆಯಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಪ್ರತಿಬಿಂಬ ಪುಸ್ತಕ ಬಿಡುಗಡೆ ಹಾಗೂ 2025ನೇ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದಿರುವ ಮಕ್ಕಳು ಸಮಾಜದ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂದಿನ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಕಲಿಕೆ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ವಿದ್ಯಾವಂತ ಮಕ್ಕಳಿಗೆ ಅಗತ್ಯವಾಗಿರುವ ಎಲ್ಲಾ ರೀತಿಯ ಶಿಕ್ಷಣ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಲಭ್ಯ ಇರುವುದರಿಂದ ಸರ್ಕಾರಿ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್, IAS, IPS, ಪತ್ರಕರ್ತರುಗಳಾಗಿದ್ದಾರೆ. ಇದಕ್ಕೆ ನಮ್ಮ ಕಣ್ಮುಂದೆಯೇ ಸಾಕ್ಷಿಗಳಿವೆ. ಭವಿಷ್ಯದ ಮಕ್ಕಳಿಗೆ ಆಸ್ತಿ ಮಾಡುವುದರ ಬದಲಿಗೆ ಶಾಲೆಗೆ ಕಳುಹಿಸಿ ಶಿಕ್ಷಣ ಕೊಡಿಸಿ, ಶಿಕ್ಷಣವನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದರು. ಯಾವುದರಲ್ಲೂ ಹಿಂದೆ ಇಲ್ಲ. ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ KAS, IAS ಆಫೀಸರ್ಸ್, ಒಳ್ಳೆಯ IIT ಇಂಜಿನಿಯರ್ಸು, ಒಳ್ಳೆ ಟೀಚರ್ಸು, ಒಳ್ಳೆ ಪೊಲಿಟಿಷಿಯನ್ಸು, ಒಳ್ಳೆಯ ಪತ್ರಕರ್ತ ಮಿತ್ರರು, ಎಲ್ಲ ರೀತಿಯಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಮುಂದೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಅಂತಿಮವಾಗಿ ಹೇಳ್ತಕ್ಕಂಥದ್ದು ಒಂದೇ, ನೀವೆಲ್ಲರೂ ಕೂಡ ಪೇರೆಂಟ್ಸ್ ಏನಿದ್ದೀರಾ, ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ಶಾಲೆಗೆ ಕಳಿಸಿ, ನಮ್ಮ ಮಗು ಏನು ಕಲಿತಾ ಇದೆ ಅಂತಕ್ಕಂಥದ್ದನ್ನು ನೋಡಿ. ಮಧ್ಯಾಹ್ನ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನಾವು ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಡೋದು ಅಂದರೆ ಏನು ಕೊಡ್ತಾ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ. ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಪಟ್ಟಿ ಬರೆಯೋಕ್ಕಾಗೋದಿಲ್ಲ. ಏನೇನು ಕೊಡ್ತಾ ಇದ್ದೀವಿ ಅಂದರೆ ದೊಡ್ಡ ಪಟ್ಟಿನೇ ಸಿಗುತ್ತೆ. ಅಷ್ಟೊಂದು ಸೌಲಭ್ಯಗಳು ಇವತ್ತು ಸರ್ಕಾರದಿಂದ ನಮ್ಮ ಇಲಾಖಾ ಮುಖಾಂತರ ಶಾಲೆಗಳಿಗೆ ಬರ್ತಾ ಇದೆ. ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಬಿಲ್ಡಿಂಗ್ಸ್ ಇದೆ, ಒಳ್ಳೆ ಕಾಂಪೌಂಡ್ಸು, ಒಳ್ಳೆ ಕಲರಿಂಗ್ಸ್ ಆಗಿರ್ತಕ್ಕಂತಹ ಶಾಲೆಯ ಕಟ್ಟಡಗಳು ಮತ್ತು ಮಕ್ಕಳಿಗೆ ಪುಸ್ತಕಗಳು, ಬಟ್ಟೆ, ಮಧ್ಯಾಹ್ನದ ಉಪಹಾರ, ಮಾತ್ರೆಗಳು, ಟೂರು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ನಾವು ಸರ್ಕಾರದ ವತಿಯಿಂದ ನಾವು ಕೊಡ್ತಾ ಇರ್ತಕ್ಕಂಥ ನೋಡಿದ್ದೀವಿ. ಆದ್ದರಿಂದ ಎಲ್ಲ ಪೇರೆಂಟ್ಸಲ್ಲೂ ನಾನು ಒಂದು ಭಿನ್ನವಿಸ್ಕೊಳ್ಳೋದು ಏನಂದರೆ, ತಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ಶಾಲೆಯಿಂದ ಹೊರಗಡೆ ಬಿಡಬಾರ್ದು. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಆಗಬಾರ್ದು. ಎಲ್ಲ ಮಕ್ಕಳಿಗೂ ಶಾಲೆಗೆ ಸೇರಿಸಬೇಕು. ಶಾಲೆ ಮಕ್ಕಳು ಕಲಿಬೇಕು. ವಿದ್ಯೆ ಒಂದೇ ನಮಗೆ ಮುಂದಿನ ಜೀವನದಲ್ಲಿ ನಮ್ಮ ಮಕ್ಕಳು ಕೊಡ್ತಕ್ಕಂಥ ವಿದ್ಯೆನೇ ನಮ್ಗೆ ಆಸ್ತಿ. ಆ ಮಕ್ಕಳು ಚೆನ್ನಾಗಿ ಓದಿ ಬುದ್ಧಿವಂತರಾದರೆ ಸಾಕು. ನೀವೇನು ಅವ್ರಿಗೆ ನಾವು ಆಸ್ತಿ ಮಾಡಿಕೊಡ್ತಾ ಇದ್ರು ಪರವಾಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಒಳ್ಳೆ ಶಿಕ್ಷಕರಿದ್ದಾರೆ ಇಲ್ಲಿ. ಸುಮಾರು ನಾನು ಆವಾಗ ಹೇಳಿದಂತೆ ಸುಮಾರು 18 ಜನ ಶಿಕ್ಷಕರಿದ್ದಾರೆ ಇಲ್ಲಿ. ಎಲ್ಲ ನುರಿತ ತರಬೇತಿ ಪಡೆದಿರ್ತಕ್ಕಂಥವ್ರು, ಒಳ್ಳೆ ನಾಲೆಡ್ಜ್ ಇರ್ತಕ್ಕಂಥ ಟೀಚರ್ಸು. ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಶಾಲೆಗಳಲ್ಲಿ ಸಿಗುತ್ತೆ. ಎಲ್ಲರೂ ಸರ್ಕಾರಿ ಶಾಲೆಗೆ ಸಾಧ್ಯವಾದಷ್ಟು ತಮ್ಮ ಮಕ್ಕಳನ್ನು ಸೇರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಈ 4 ಮಾತು. ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಹಿರಿಯ ಮಾದರಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ರಚಿಸಿರುವ ಪ್ರತಿಬಿಂಬ ಎಂಬ ಪುಸ್ತಕವನ್ನು ಗಣ್ಯರು ಬಿಡುಗಡೆಗೊಳಿಸಿ ವಿವಿಧ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸಿರುವ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, SDMC ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಲಕ್ಷ್ಮಿ, ಮಾಜಿ ಅಧ್ಯಕ್ಷ BA ಬಾಬಾಜಾನ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMT ನ್ಯೂಸ್, ಬಾಗೇಪಲ್ಲಿ. ದೊಡ್ಡ ಭೈರಪ್ಪ ಕೆಂಕರೆ.
ಗೌರಿಬಿದನೂರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಗೌರಿಬಿದನೂರು ಮತ್ತು ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಅಕಲಾಪುರ ವತಿಯಿಂದ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾನುವಾರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ದನಗಳ ಜಾತ್ರೆ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಕಾಲಕ್ರಮೇಣ ವ್ಯವಸಾಯ ಯಾಂತ್ರೀಕೃತವಾದ ನಂತರ ದನಗಳಿಂದ ವ್ಯವಸಾಯ ಮಾಡುವುದು ಕಡಿಮೆಯಾಗಿದೆ. ದನಗಳನ್ನ ಮನೆಗಳಲ್ಲಿ ಸಾಕುವುದು ಒಂದು ಸಂಪ್ರದಾಯ ಹಾಗೂ ಸಂಸ್ಕೃತಿಯಾಗಿತ್ತು. ರೈತರು ಈ ಪದ್ಧತಿಯನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ರೈತರಿಗೆ ಧನ್ಯವಾದ ತಿಳಿಸಿದ್ದಾರೆ. ಉತ್ತಮ ರಾಸುಗಳಿಗೆ ಎಪಿಎಂಸಿ ವತಿಯಿಂದ ಬಹುಮಾನ ವಿತರಣೆ. ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 2,500 ಮತ್ತು ನಾನು ವೈಯಕ್ತಿಕವಾಗಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 5,000 ಹಾಗೂ ಜಾತ್ರೆಯಲ್ಲಿ ಭಾಗವಹಿಸಿದ ಸುಮಾರು 46 ಜೊತೆ ರಾಸುಗಳ ಮಾಲೀಕರಿಗೆ ತಲಾ 2,000 ಸಮಾಧಾನಕರ ಬಹುಮಾನ ವಿತರಣೆ ಮಾಡುತ್ತಿದ್ದೇನೆ. ಇದರ ಉದ್ದೇಶ ದನಗಳ ಸಾಕಾಣಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಬಹುಮಾನ ವಿತರಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಚನ್ನಸೋಮೇಶ್ವರ ದೇವಸ್ಥಾನ ಎಷ್ಟು ಪುರಾತನವೋ ಇಲ್ಲಿ ಜಾತ್ರೆ ನಡೆಯೋದು ಕೂಡ ಅಷ್ಟೇ ಪುರಾತನವಾಗಿ ದನಗಳ ಜಾತ್ರೆ ನಡ್ಕೊಂಬಂದಿರುವಂತ ಒಂದು ಸಂಪ್ರದಾಯ ಇದೆ. ಆದ್ರೆ ಕಾಲಕ್ರಮೇಣ ಇಡೀ ವ್ಯವಸಾಯ ಯಾಂತ್ರೀಕೃತವಾದ್ಮೇಲೆ ಟ್ರ್ಯಾಕ್ಟರ್ಗಳು, ಮಿಷನರಿಗಳು, ಈ ಒಂದು ಯಂತ್ರಗಳಿಂದ ವ್ಯವಸಾಯ ಮಾಡೋ ಪದ್ಧತಿ ಬಂದ್ಮೇಲೆ ದನಗಳನ್ನ ಕಟ್ಟಿ ವ್ಯವಸಾಯ ಮಾಡೋ ಪದ್ಧತಿ ಬಹಳಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ. ಆದರೂ ಕೂಡ ನಮ್ಮ ಅನೇಕ ರೈತರು ಇವತ್ತು ಕೂಡ ದನಗಳ ಸಾಕೋದು, ಅದನ್ನ ವ್ಯವಸಾಯ ಮಾಡಿಸೋದು, ಅವ್ರ ಜೊತೆ ದನಗಳ ಜೊತೆ ಒಂದು ಅವಿನಾಭಾವ ಪ್ರೀತಿ ಸಂಬಂಧ ಇಟ್ಕೊಂಡಿರೋ ರೈತರುಗಳು ಈಗಲೂ ಇದ್ದಾರೆ. ಅವ್ರು ಬಿಟ್ಟಿಲ್ಲ, ಇನ್ನೂ ಒಂದು ಪದ್ಧತಿ ಬಿಟ್ಟಿಲ್ಲ. ಅದನ್ನ ಖರ್ಚು ವೆಚ್ಚ ಜಾಸ್ತಿ ಬರ್ತದೆ ರೈತರಿಗೆ, ಗೊತ್ತು ನನಗೆ. ಅದರಿಂದ ಕಷ್ಟ ಇದೆ. ಬೇವು ತಂದು ಹಾಕಿ ಅವ್ರು ಸಾಕಿ ವ್ಯವಸಾಯ ಮಾಡೋದ್ರ ಜೊತೆಗೆ ಯಂತ್ರದಲ್ಲಿ ಮಾಡಿಸೋದೇ ಈಜಿ. ಆದ್ರೂ ನಮ್ಮ ಅನೇಕ ರೈತರು ಹಿಂದಿಂದ ಬಂದಂತ ಒಂದು ಸಂಸ್ಕಾರ, ಸಂಸ್ಕೃತಿ ಅದು. ದನಗಳು ಸಾಕೋದು ಒಂದು ಸಂಸ್ಕೃತಿ, ಅದು ನಮ್ಮ ಪುರಾತನ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅದು. ಒಂದು ಮನೆಯಲ್ಲಿ ಒಂದು ಎತ್ತಿ ಇಲ್ಲ, ಒಂದು ಜೋಡಿ ದನ ಕಟ್ಟಲಿಲ್ಲ ಅಂತಂದ್ರೆ ನಮ್ಮ ರೈತರು ಆಗ ಏನಪ್ಪಾ ಅವ್ರ ಮನೆಯಲ್ಲಿ ದನನೇ ಇಲ್ಲ, ಜೋಡಿ ಎತ್ಕೊಳ್ಳಿಲ್ಲ ಅನ್ನೋದು. ನಾವು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಪ್ರೆಸ್ಟೀಜಿಯಾಗಿ ಒಂದು ಜೊತೆ ಎತ್ತಿಟ್ಕೊಳ್ಳೋದು ಮೊದಲಿಂದ ಬಂದಿತ್ತು ಪದ್ಧತಿ. ಇವತ್ತಿನ ದಿವಸ ಅವೆಲ್ಲ ಬಿಟ್ಬಿಟ್ಟಾರೆ. ಎಲ್ಲ ಶ್ರೀಮಂತ ಶಕ್ತಿ ಇರೋರೇ ಬಿಟ್ಬಿಟ್ಟಾರೆ. ದನ ಸಾಕೋ ಶಕ್ತಿ ಇರುವಂತಾನೆ ಅವ್ರು ಸಾಕ್ತಾ ಇಲ್ಲ. ಇವತ್ತ ಮಧ್ಯಮ ವರ್ಗದಲ್ಲಿರೋ ರೈತರೇ ಹಿಂದಿನ ಪದ್ಧತಿನ ಉಳಿಸ್ಕೊಂಡ್ಬರ್ತಾ ಇದ್ದಾರೆ. ರೈತರು ಉಳಿಸ್ಕೊಂಡು ಆ ರಾಸುಗಳ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು, ಪ್ರೀತಿ ಇಟ್ಕೊಂಡು ಇವತ್ತು ದನಗಳು ಸಾಕ್ತಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಏನು ಜಾತ್ರೆ ನೋಡ್ತಿದೀವೋ ಭಾಳ ಖುಷಿಯಾಗುತ್ತೆ. ದನಗಳ ಜಾತ್ರೆ ನಾವು ಸಣ್ಣ ಹುಡುಗರಲ್ಲಿದ್ದಾಗ ನಾನು ಜಾತ್ರೆಗೆ ಹೋಗ್ತಿದ್ದೆ. ಈ ಥರ ಏನು ನಮ್ಮಲ್ಲಿ ತಿಂಗಳಿಗೆ ಒಂದ್ಸತಿ ಜಾತ್ರೆ ನಡೆಯೋದು. ಅದರಲ್ಲಿ ನಮ್ಮ ಬ್ರದರೇ ಟೆಂಡರ್ ತೊಗೊಂಡಿದ್ರು ಇದಕ್ಕೆ. ಏನು ದನಗಳಿಗೆ ಒಂದು ರಾಸಿಗೆ ಇಷ್ಟು ಅಂತ ಇರುತ್ತಲ್ಲ, ಇದಕ್ಕೆ ಟೆಂಡರ್ ತೊಗೊಂಡಿದ್ರು. ಆಗ ಹೋಗ್ತಿದ್ದೆ ಬೆಂಪಾಯ್ತು ಇಲ್ಲಿ ಬಂದಾಗ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯ ರಾಘವ್, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಮುಖಂಡರಾದ ಅಬ್ದುಲ್ಲಾ, ಮಹೇಂದ್ರ, ಪ್ರಭಾಕರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಸುಪ್ರೀತ್, ಉಪಾಧ್ಯಕ್ಷ ಸ್ಥಾನಕ್ಕೆ ಮರಿಯಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಎರಡನೇ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಸುಪ್ರೀತ್, ಉಪಾಧ್ಯಕ್ಷ ಸ್ಥಾನಕ್ಕೆ ಮರಿಯಪ್ಪ ಅವಿರೋಧ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳೆರಡು ಕಾಂಗ್ರೆಸ್ ಬೆಂಬಲಿತರ ಪಾಲಾಗಿದ್ದು, ಎನ್ಡಿಎ, ಸಿಪಿಐ ಬೆಂಬಲಿತ ನಿರ್ದೇಶಕರಿಗೆ ನಿರಾಶೆ ಎದುರಾಗಿದೆ. ಬಾಗೇಪಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಎಸ್ ಸುಪ್ರೀತ್ ಹಾಗೂ ವಿ
ಚಂದ್ರಶೇಖರ್ ರೆಡ್ಡಿ ನಡುವೆ ಕೊನೆಗಳಿಗೆವರೆಗೂ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಧ್ಯಪ್ರವೇಶಿಸಿ ನಾಮಪತ್ರ ಸಲ್ಲಿಸುವುದಕ್ಕೂ ಮುನ್ನ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೊಂದಿಗೆ ಶಾಸಕರು ಸಭೆ ನಡೆಸಿ ಎಸ್ ಸುಪ್ರೀತ್ ಹಾಗೂ ಮರಿಯಪ್ಪ ಹೆಸರು ಅಂತಿಮಗೊಳಿಸಿದ ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಗೊಂದಲಕ್ಕೆ ತೆರೆಬಿದ್ದು ಅವಿರೋಧ ಆಯ್ಕೆಯಾಗಿದ್ದಾರೆ. ಬಾಗೇಪಲ್ಲಿತಾದ ಕೃಷಿ ಉತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಗಿರುವಂಥ ನಾನು ಸುಪ್ರೀತ್ ಅವರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಗಿರುವ ಮರಿಯಪ್ಪನವರು ಈ ಚುನಾವಣೆಯಲ್ಲಿ ನಮ್ಮ ಶಾಸಕರು ಸನ್ಮಾನ್ಯ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಂಪೂರ್ಣ ಬೆಂಬಲವನ್ನು ನಮ್ಮ ಮೇಲೆ ಇಟ್ಟು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಚುನಾವಣೆಗೆ ಎಲ್ಲ ನಿರ್ದೇಶಕರು ನಮಗೆ ಸಹಕಾರ ನೀಡಿದ್ದು ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರು ಮತ್ತು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಅವರು ಮತ್ತು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲ ನಮಗೆ ಸಹಕಾರ ನೀಡಿದ್ದಾರೆ. ಇದರಿಂದ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಕೃಷಿ ಉತ್ಪನ್ನ ಸಹಕಾರ ಸಂಘದ ಚುನಾವಣೆ 31/12/2025 ನಡೆದಿದ್ದು ಇವತ್ತರಿಂದ ರೈತರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳಾಗಲಿ ಅವರು ಸಿಗಬೇಕಾದ ಎಲ್ಲ ರೀತಿಯ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಸೇರಿಸೋದ್ರ ಮುಖಾಂತರ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಪ್ರತಿನಿಧಿಗಳು ಅವರ ಸಂಪೂರ್ಣ ಬೆಂಬಲ ನೀಡುತ್ತಾ ರೈತರಿಗೆ ಬೆನ್ನೆಲುಬಾಗಿ ನಿಂತು ಅವರ ಕಷ್ಟ ಸುಖವನ್ನು ಸ್ಪಂದಿಸುತ್ತೇವೆ. ಚುನಾವಣಾಧಿಕಾರಿ ವನಿತಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವ ಮೂಲಕ ಗೆಲುವನ್ನು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವಿ ಚಂದ್ರಶೇಖರ್ ರೆಡ್ಡಿ, ಎ ಗೋಪಾಲಕೃಷ್ಣ, ಜಿಎಂ ರಾಮಕೃಷ್ಣಪ್ಪ, ಆಂಜಿನಪ್ಪ, ವಿ ಆದಿಮೂರ್ತಿ, ಎ ಶ್ರೀನಿವಾಸ್, ಅಪ್ಪಯ್ಯ ಬಾಬು, ಸುಜಾತ ಸುಬ್ಬರಾಮು, ಎಂ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂ2 ನ್ಯೂಸ್, ಬಾಗೇಪಲ್ಲಿ. ಶುರುವಾದ ಪಕ್ಷಾಂತರ ಪರ್ವ. ಸಂಸದ ಸುಧಾಕರ್ ವಿರುದ್ಧ ಜಂಪಿಂಗ್ ಸ್ಟಾರ್ ಗುಡುಗು, ಕೆಂಡಾಮಂಡಲವಾದ ಬಿಜೆಪಿ ಮುಖಂಡರು. ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಂದ ಸ್ಥಳ ಪರಿಶೀಲನೆ. ಚಿಂತಾಮಣಿ ಸಾರ್ವಜನಿಕರಲ್ಲಿ ಶುರುವಾದ ಗುಸುಗುಸು ಚರ್ಚೆ. ಸಿಮೆಂಟ್ ಪಿಲ್ಲರ್ ಅಳವಡಿಸಿರುವ ಅರಣ್ಯ ಇಲಾಖೆ. ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. ಗ್ರಾಮದ ಬೆಂಬಲಕ್ಕೆ ನಿಂತ ಜನಪ್ರತಿನಿಧಿಗಳು. ವರ್ಷಪೂರ್ತಿ ಕಳ್ಳರ ಎಡೆಮುರಿ ಕಟ್ಟಿದ ಪೊಲೀಸರು. ನಗದು ಕಳುವಾದ ವಸ್ತುಗಳ ಪ್ರದರ್ಶನ. ಮಾಲೀಕರಿಗೆ ಹಸ್ತಾಂತರಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.